ಹಾಂ ಪ್ರಿಯಾಂಕಾ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ. ಏನಿಲ್ಲ ಏನಂತ ಮೋದಿ ಅವರು ವಿರುದ್ಧ ಹಾಂ ಪ್ರಜ್ವಲ್ ರೇವಣ್ಣ ಪರವಾಗಿ ಪ್ರಚಾರ ಎಲ್ಲ ಮಾಡ್ತಿದ್ದಾರೆ. ಒಂದೇ ನಿಮಿಷ ಪ್ರಿಯಾಂಕಾ ಗಾಂಧಿ ಅವರು ಒಂದೇ ನಿಮಿಷ ಮೋದಿಯವರು ಪ್ರಜ್ವಲ್ ರೇವಣ್ಣ ಅವ್ರ ಪ್ರಚಾರಕ್ಕೆ ಬಂದಿದ್ದೀರಾ? ಅವರೇನು ಪ್ರಜ್ವಲ್ ರೇವಣ್ಣ ಅವ್ರ ಪ್ರಚಾರಕ್ಕೂ ಬಂದರೆ ಕೇಳಿ ಇಲ್ಲಿ ಮೋದಿಯವ್ರಿಗೂ ಇದಕ್ಕೂ ಸಂಬಂಧ ಏನು? ನರೇಂದ್ರ ಮೋದಿ ಅವ್ರಿಗೂ ಇದಕ್ಕೂ BJP ಪಕ್ಷಕ್ಕೂ ಇದಕ್ಕೂ ಸಂಬಂಧ ಏನು? ಇದನ್ನು ಅಲ್ಲಿಗೆ ಯಾಕೆ ತಾಳೆ ಹಾಕ್ತೀರಿ? ದೇವೇಗೌಡರಿಗೂ ಇದಕ್ಕೂ ಸಂಬಂಧ ಏನು? ಕುಮಾರಸ್ವಾಮಿಗೂ ಇದಕ್ಕೂ ಸಂಬಂಧ ಏನು? ಯಾರು ನಾನು ಮೊದಲೇ ನೆನ್ನೆನೇ ಹೇಳಿದ್ದೇನೆ, ತಪ್ಪು ಮಾಡಿದವರಿಗೆ ನೆಲದ ಕಾನೂನಲ್ಲಿ ಶಿಕ್ಷೆ ಆಗಲೇಬೇಕು ಅಂತ. ತಪ್ಪು ಮಾಡಿದರೆ ಅದೆಲ್ಲ ಬರಬೇಕಲ್ಲ ಹೊರಗೆ. SIT ಇವತ್ತೇನು ಮಾಡ್ಕೊಂಡಿದ್ದಾರೆ, SIT ದೂರು ಕೊಟ್ಟಿರ್ತಕ್ಕಂಥದ್ದು ಯಾವುದೋ 2012ರಿಂದ ಪ್ರಕರಣ ಅಂತ ಹೇಳಿ 12-13ಕ್ಕೂ 7 ವರ್ಷ ಏನು ಮಾಡ್ತಾಯಿದ್ರು? ಈಗ ಯಾತಿಗೆ ಸಬ್ಜೆಕ್ಟ್ ಬಂತು? ಚುನಾವಣೆಗೆ ಹೋಗೋದಕ್ಕೆ 3 ದಿವಸದ ಮುಂಚೆ ಪ್ರಕರಣಗಳೆಲ್ಲ ಬಹಳ ಹಳೇದಾ ಅಥವಾ ಏನು? ನನಗೆ ಗೊತ್ತಿಲ್ಲ. ನೆನ್ನೆ ಕಂಪ್ಲೇಂಟ್ ಇರ್ತಕ್ಕಂಥದ್ದು ನೋಡಿದೆ ನಾನು. ನೆನ್ನೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು 2012-13 ಅಂತೇಳಿ ನೋಡೋಣ. ಅದಕ್ಕೆ ಹೇಳಿದ್ದು ಸತ್ಯಾಂಶ ಬರಲಿ ಬನ್ನಿ. ಪ್ರಕರಣವನ್ನು ತೆಗೆದುಕೊಂಡು ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಳಕ್ಕೆ ನೋಡ್ತಿದ್ದಾರೆ ಅಂತ ಪ್ರಿಯಾಂಕಾ ಗಾಂಧಿ ಆರ್ಟಿಕಲ್ ಟ್ವೀಟ್ ಮಾಡಿದ್ದಾರೆ ಅಂತ. ಯಾರು ಪ್ರಕರಣ ತಗೊಂಡಿದ್ದಾರೆ? ಇದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಬಳಕೆ ಮಾಡೋಕ್ಕೆ ಹೋಗಿದ್ದಾರೆ? ಯಾರು ಮಾಡ್ತಾ ಇರೋದು? ಇದೆಲ್ಲ ಮುಂದೆ ಚರ್ಚೆ ಮಾಡೋಣ ಬನ್ನಿ. ನಾವು ಇದರಲ್ಲಿ ರಾಜ್ಯದ ಜನತೆಗೆ, ರಾಜ್ಯದ ನನ್ನ ತಾಯಂದಿರಿಗೆ, ರಾಜ್ಯದ ಎಲ್ಲ ಸಹೋದರಿಯರಿಗೆ ಇದರಲ್ಲಿ ನನ್ನ ಆಗಲಿ ನನ್ನ ತಂದೆಯವರ ಬಗ್ಗೆ ಆಗಲಿ ಯಾವುದೇ ರೀತಿಯಲ್ಲಿ ಯಾರೂ ಸಹ ಸಂಶಯ ಪಡಬೇಡಿ. ಇದರಲ್ಲಿ ಏನಾದರೂ ಸತ್ಯಾಸತ್ಯತೆಗಳಿದ್ದರೆ ಯಾರು ತಪ್ಪು ಮಾಡಿರ್ತಾರೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ಈ ನಾಡಿನ ಮಹಿಳೆಯರ ಪರವಾಗಿ ನಾವೇ ಧ್ವನಿ ಎತ್ತಬೇಕು.